ರಾಜ್ಯದ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಅಧೀಕ್ಷರಾಗಿ ಕೆಲಸ ಮಾಡ್ತಿದ್ದಂಥ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಉಂಟು ಮಾಡಿದೆ. ಆರಂಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ರಾಜ್ಯ ಸರ್ಕಾರ ಪ್ರಕರಣನ ಸಿಐಡಿಗೆ ವಹಿಸಿತ್ತು, ನಂತರ ಈಗ ಎಸ್ಐಟಿಗೆ ವಹಿಸಿದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಿಗಮದ ಇಬ್ಬರು ಅಧಿಕಾರಿಗಳಾಗಿದ್ದಂತಹ ಪದ್ಮಾ ಮತ್ತು ಪರಶುರಾಮ್ನ ಅರೆಸ್ಟ್ ಮಾಡಿದ್ದಾರೆ. ನಾನೀಗ ಶಿವಮೊಗ್ಗದಲ್ಲಿರುವಂತಹ ಚಂದ್ರಶೇಖರ್ ಅವರ ನಿವಾಸದಲ್ಲಿದ್ದೀನಿ. ಬನ್ನಿ ಈ ಸಂದರ್ಭದಲ್ಲಿ ಅವರ ಪತ್ನಿ ಆಗಿರುವಂತಹ ಕವಿತಾ ಅವ್ರನ್ನ ಮಾತಾಡ್ಸೋಣ. ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಣ. ಮೇಡಮ್, ಈಗಾಗಲೇ ತಮ್ಮ ಪತಿಯವರು ನಿಧನ ಆಗ್ಬಿಟ್ಟು ಈಗ ಒಂದು ವಾರ ಆಗ್ತಾ ಬಂತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಇದರ ನಡುವೆ ಪ್ರಕರಣ ಸಿಐಡಿಯಿಂದ ಎಸ್ಐಟಿ ಹಸ್ತಾಂತರ ಆಗಿದೆ. ಏನು ಹೇಳ್ತೀರಾ ಸರ್? ಅವರಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು ಸರ್. ನಮ್ಗೆ ನ್ಯಾಯ, ಅವ್ರು ಅರೆಸ್ಟ್ ಆಗಿರೋದಲ್ಲದೆ ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು. ನಮ್ಮನೆಯವ್ರಿಗೆ ಆತ್ಮಕ್ಕೂ ಶಾಂತಿ ಸಿಗಬೇಕು ಸರ್. ಯಾಕಂದರೆ ಅವ್ರು ನೊಂದು ಈ ಪರಿಸ್ಥಿತಿಗೆ ಕಾರಣ ಅವರೇನು. ಅವರು ಬ್ಯಾಂಕ್ ಅಧಿಕಾರಿಯಾಗಿರುವಂಥ, ಯೂನಿಯನ್ ಬ್ಯಾಂಕ್ ಅಧಿಕಾರಿಯಾಗಿರುವಂಥವ್ರು, ಅವರಿಗೂ ಅರೆಸ್ಟ್ ಆಗಬೇಕು ಸರ್. ನಮಗೆ ನಾನು ಅದೇ ಕೇಳ್ಕೊಳ್ಳೋದು, ನ್ಯಾಯ ಬೇಕಷ್ಟೇ ನಾನು ಕೇಳ್ತೀನಿ. ಆರಂಭದಲ್ಲಿ ಈ ಪ್ರಕರಣನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿತು, ಇವಾಗ ಎಸ್ಐಟಿಗೆ ವಹಿಸಿದೆ. ಅಂದ್ರೆ ತನಿಖಾ ಸಂಸ್ಥೆ ಬದಲಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಸರ್, ಅವರು ನ್ಯಾಯ ಪರಿಶೀಲನೆ ಆಗಬೇಕು ಸರ್. ಏನಾಗಿದೆ ಏನು ಅನ್ನೋದು, ಆಫೀಸಲ್ಲಿ ಏನು ನಡೀತು ಅನ್ನೋದು ಹೊರಗಡೆ, ಸತ್ಯ ಹೊರಗಡೆ ಬರಬೇಕು ಸರ್. ನಮಗೆ ಅದನ್ನು ನಾನು ಮೀಡಿಯಾ ಮುಂದೆನೂ ಅದನ್ನೇ ಕೇಳ್ಕೊತಾ ಇರೋದು. ಯಾಕಂದರೆ ಯಾರೂ ನಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಆಫೀಸಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ಆ ಮಾಹಿತಿ ಕರೆಕ್ಟಾಗಿ ಬರಬೇಕು. ಅವ್ರಿಗೆ ಹೆಚ್ಚಿನ ಶಿಕ್ಷೆನೂ ಆಗಬೇಕು ಸರ್. ಅವ್ರು ಅರೆಸ್ಟ್ ಆಗೋದಲ್ಲದೆ ಬರೋದಲ್ಲ, ಅವ್ರಿಗೆ ಹೆಚ್ಚಿನ ಶಿಕ್ಷೆನೂ ಆಗಬೇಕು ಸರ್. ನಾನು ಕೊಡ್ತಾ ಇರೋದು ಅದು. ಓಕೆ, ಒಂದು ರಾಜ್ಯ ಸರ್ಕಾರ ಈ ಪ್ರಕರಣ ಎಸ್ಐಟಿ ಕೊಟ್ಟಿದ್ರ ಹಿನ್ನೆಲೆ ಇಬ್ಬರು ಅಧಿಕಾರಿಗಳ ಬಂಧನ ಆಗಿರುತ್ತದೆ. ಆದರೆ ಇನ್ನೊಂದು ಕಡೆ ಬ್ಯಾಂಕ್ ಮ್ಯಾನೇಜ್ಮೆಂಟು ಈ ಒಂದು ಪ್ರಕರಣ ಸಿಬಿಐಗೆ ವಹಿಸಿಕೊಡಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಮ್ಯಾನೇಜ್ಮೆಂಟು ಸಿಬಿಐಗೆ ರೆಫರ್ ಮಾಡಿರುವಂಥದ್ದು. ಅಂದರೆ ಸುಚಿಸ್ಮಿತಾ ಸೇನ್ ಅವರ ಪಾತ್ರದ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? CBI ತನಿಖೆಯಿಂದ ಸತ್ಯಾಂಶ ಹೊರಗಡೆ ಬರಬೇಕು ಸರ್. ಅಷ್ಟೊಂದು ಅಮೌಂಟು ಎಲ್ಲಿಗೆ ಹೋಗಿದೆ, ಏನಾಗಿದೆ ಅನ್ನೋದು ಬ್ಯಾಂಕ್ ಮುಖಾಂತರ CBI ತನಿಖೆಯಿಂದ ಹೊರಗಡೆ ಬರಬೇಕು ಸರ್. ಇದರಲ್ಲಿ ಸುಚಿಸ್ಮಿತಾ ಸೇನಿಗೂ ಅರೆಸ್ಟ್ ಆಗಬೇಕು ಸರ್. ಅವರು ಶಿಕ್ಷೆ ಅನುಭವಿಸ್ಬೇಕು. ಅವರೂ ಇದರಲ್ಲಿ ಭಾಗಿಯಾಗಿದ್ದಾರೆ, ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವ್ರ ಹೆಸರು. ಅವ್ರಿಗೂ ಅರೆಸ್ಟ್ ಆಗಬೇಕು, ಅವರು ಶಿಕ್ಷೆನ ಅನುಭವಿಸ್ಬೇಕು ಸರ್. ಈ ಒಂದು ಪ್ರಕರಣದಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಮತ್ತು ಬೇರೆಯವರಾಗಿರ್ಬೋದು, ಏನು ಚಂದ್ರಶೇಖರ್ ತಮ್ಮ ಪತಿ ಪತ್ರ ಬರೆದಿದ್ದಾರೆ, ಅಂದರೆ ಡೆತ್ ನೋಟ್ ಬರೆದಿಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ನಾವು ಎನ್ಕ್ವೈರಿ ಆಗಬೇಕು, ಅದ್ರ ಸತ್ಯಾಸತ್ಯತೆ ಪರಿಶೀಲನೆ ಆಗಬೇಕು, ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಸರ್, ಅವ್ರು ತೀರ್ಮಾನ ಮಾಡಲಿ ಸರ್, ಬೇಡ ಅಂತ. ಅದರಲ್ಲಿ ಅವ್ರು ಸತ್ಯನೇ ಬರ್ದಿರೋದು. ಆ ಥರ ಸುಳ್ಳು ಅಧಿಕಾರಿಯಾಗಿದ್ರೆ ಅವ್ರು ಯಾಕೆ ಸರ್ ಸಾಯ್ತಾ ಇದ್ರು? ಅವರು ಅದು ಅವ್ರು ಬರ್ದಿಟ್ಟು ಹೋಗಿರೋದೆಲ್ಲನೂ ಸತ್ಯ ಸರ್. ನಾವು ನಂಬ್ತೀವಿ, ಅದು ಸತ್ಯ ಹೊರಗಡೆ ಬಂದೇ ಬರುತ್ತೆ ಸರ್. CBI ತನಿಖೆಯಿಂದ ಸತ್ಯ ಹೊರಗಡೆ ಬಂದೇ ಬರುತ್ತೆ. ನಾನು ಹೇಳ್ತಿರೋದು ಚಂದ್ರಶೇಖರ್ ಅವ್ರದೇ ಹ್ಯಾಂಡ್ ರೈಟಿಂಗ್, ಅವರೇ ಬರೆದಿರೋಂಥ ಪತ್ರನ, ಇದ್ರ ಬಗ್ಗೆ ಎನ್ಕ್ವೈರಿಗಳಾದ ಮೇಲೆ ನಾವು ಏನಾದ್ರು ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಿರೋಂಥದ್ದು. ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಸರ್, ಅದು ಬೇರೆ ಯಾರು ಬರೆಯಕ್ಕೆ ಸರ್. ನಮ್ಗೇನು ಸರ್ ಗೊತ್ತಿದೆ ಅದ್ರ ಬಗ್ಗೆ ಡೀಟೇಲ್ ಎಲ್ಲ? ನನಗೇನು ಆಫೀಸಲ್ಲಾಗಲಿ ಎಂಥದ್ದು ನಮಗೆ ಗೊತ್ತಿಲ್ಲ. ನಾವು ಆಫೀಸ್ ವಿಷಯನೇ ಏನು ಮಾತಾಡ್ತಾ ಇದ್ದಿಲ್ಲ ಮನೇಲಿ. ಹಂಗಿರುವಾಗ ಅವರಿಗೆ ಅದು ವಿಷಯ ಗೊತ್ತಾ? ಆ ಲೆಟ್ರ್ ಬರ್ದಿರೋದು ಅವರೇನೆ ಬರ್ದಿಟ್ಟೋಗಿರೋದು. ಇದು ಅವ್ರು ತನಿಖೆ ಮಾಡಲಿ ಸರ್. ತನಿಖೆ ಮಾಡಿದ್ರೂ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಅವ್ರ ಹ್ಯಾಂಡ್ ರೈಟಿಂಗ್ ಕಂಡು ಹಿಡಿದೇ ಸರ್. ಅದು ಅವ್ರದ್ದೇ ಹ್ಯಾಂಡ್ ರೈಟಿಂಗ್, ನಮ್ಮ ಮನೆಯವ್ರದ್ದೇ ಹ್ಯಾಂಡ್ ರೈಟಿಂಗ್ ಅದು. ಈಗ ಕಳೆದ ಅಂದರೆ ಡೆತ್ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಆದಷ್ಟು ಭಾಳಷ್ಟು ಜನ ರಾಜಕಾರಣಿಗಳು ಬಂದು ಹೋಗಿದ್ದಾರೆ, ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಏನು ಖಚಿತ ಭರವಸೆ ಸಿಕ್ಕಿದೆ? ಒಂದು ಸಮಾಧಾನ ಅನಿಸ್ತತಾ ನಿಮಗೆ? ಅದೇ ಸರ್, ನಮ್ಮ ಮನೆಯವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಅವ್ರ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀವಿ ಸರ್. ಅದೇ CBI ತನಿಖೆಯಿಂದ ಸತ್ಯ ಹೊರಗಡೆ ಬರಬೇಕು. ಯಾಕೆ ಈಗ SIT ಆಗಿರ್ಬೋದು, CID ಆಗಿರ್ಬೋದು, ಇದ್ರ ಮೇಲೆ ನಿಮಗೆ ಅಂದರೆ ಸಮಾಧಾನ ಇಲ್ವಾ ಅಥವಾ ಅಷ್ಟೊಂದು ತೃಪ್ತಿ ಇಲ್ವಾ? ಸರ್ ನಮಗೆ ಅಂದರೆ ನನಗೆ ಏನಂದರೆ ಅಮೌಂಟಿಂದು ಒಂದೇ ಇಲ್ಲ. ಯಾಕೆ ಇಷ್ಟೊಂದು ಪ್ರೆಷರ್ ಹಾಕಬೇಕು? ನಾವು ಕೇಳ್ತಿರೋದು ಅಮೌಂಟ್ ಇವಾಗ ವಾಪಸ್ ಬಂತು, ಬಟ್ ಈಗ ನಮ್ಮ ಮನೆಯವ್ರ ಜೀವ ವಾಪಸ್ ಬರುತ್ತೆ ಅಂತ ನಾವು ಕೇಳೋದು. ಯಾಕೆ ಅಷ್ಟೊಂದು ಪ್ರೆಷರ್ ಹಾಕಿ, ಯಾಕೆ ಇವ್ರು ಮಾಡೋ ದುಡ್ಡು ತಿನ್ನೋದಕ್ಕೋಸ್ಕರ ಅಂತ ಅಪ್ಪಾವಿ ಜೀವನ ತೆಗೆದ್ರಲ್ಲ ಸರ್, ಅದನ್ನು ನಾವು ಕೇಳ್ತಾ ಇರೋದು. ನಿಮಗೆ ಅನಿಸ್ದಂಗೆ ಏನು ಅಂತ ನಿಮ್ಮ ಮನೆಯವರು ಏನು ಡೆತ್ ನೋಟಲ್ಲಿ ಬರೆದಿಟ್ಟಿದ್ರಲ್ಲ, ಆ ವ್ಯಕ್ತಿಗಳಲ್ಲದೆ ಇನ್ನೊಂದಷ್ಟು ಜನ ಈ ಥರದ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳಲ್ಲಿ ಭಾಗಿಯಾಗಬಹುದು ಅಂತ ಅನ್ಸತ್ತಾ? ನನಗೆ ಗೊತ್ತಿಲ್ಲ ಸರ್, ಅದ್ರದ್ದು ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ನಮ್ಗೆ ಈ ಥರ ಇವ್ರ ಆಫೀಸಲ್ಲಿ ಇಷ್ಟೊಂದು ಇದಾಗಿ ಇವ್ರು ಇಷ್ಟೊಂದು ನೋವು ತಿಂದಿದ್ದಾರೆ ಅಂತ ಅವ್ರು ಡೆತ್ ನೋಟಲ್ಲಿ ಬರ್ದಿರೋದಾಗಲೇ ನಮ್ಗೆ ಗೊತ್ತಾಗಿರೋದು ಸರ್. ನಮಗೂ ಅವ್ರು ಏನೂ ನಮ್ಮ ಆಫೀಸ್ ಬಗ್ಗೆ ಒಂದು ಇಂಚಿತ್ತು ವಿಷಯನೂ ನಮ್ಮ ಮನೇಲಿ ಹೇಳಿಲ್ಲ ಸರ್. ಮನೆ ಆಯಿತು, ಮನೆ ವಿಷಯ ಅಂದರೆ ಮನೆ ವಿಷಯದೇ ಅಷ್ಟೇ ಸರ್ ಇದ್ದಿದ್ದು. ನಾವು ಆ ಥರ ಎಲ್ಲ ಹೇಳಿದ ಮನುಷ್ಯ ಅಲ್ಲ ಸರ್. ಈಗ ಸರ್ಕಾರದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು ಬಂದೆಲ್ಲ ಹೋಗಿದ್ದಾರೆ. ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮುಂದಿನ ಜೀವನದ ಬಗ್ಗೆ ಏನಾದ್ರು ನಿಮ್ಗೆ ಒಂದು ಸರ್ಕಾರದಿಂದ ಒಂದು ಭರವಸೆ ಅಥವಾ ಏನಾದ್ರು ನೆರವು ಸಿಕ್ಕಿದೆಯಾ? ಇನ್ನೂ ಇಲ್ಲ ಸರ್, ಆ ಥರ ಏನು ಸಿಕ್ಕಿಲ್ಲ. ಅದನ್ನು ನೋಡ್ಬೇಕು ಸರ್. ಇನ್ನೂ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ. ಇನ್ನೂ ನಮಗೇನು ಗೊತ್ತಿಲ್ಲ ಸರ್. ನನಗೇನು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್.
ಇದು ಮೃತಪಟ್ಟಂತಹ ದಿವಂಗತ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರ ಮಾತುಗಳು. ಈ ಒಂದು ಪ್ರಕರಣ SIT ಆಗಿರ್ಬೋದು, CID ಆಗಿರ್ಬೋದು, ಇದನ್ನು ಹೊರತುಪಡಿಸಿ CBIಯಿಂದನೇ ಎನ್ಕ್ವೈರಿ ಆದಾಗ ಪಕ್ಷದಲ್ಲಿ ಮಾತ್ರ ನಮ್ಮ ಈ ಪತಿಯ ಸಾವಿಗೆ ನಿಜವಾದ ನ್ಯಾಯ ಸಿಗತ್ತೆ, ಮತ್ತೆ ಹಿನ್ನೆಲೆ ಏನು ಅಂತ ತಿಳಿದು ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಿರುವಂತಹ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.